ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಗರ್ಗರಿಯಾಗಿ ವಡೆ ಹಾಗೂ ಬೋಂಡ ಬಂದಿದೆ ಅಂತ. ಇದನ್ನ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆಯಲು ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ಮನಲ್ಲಿ ನೋಡಿದಾಗೆ ಯಾವ ರೀತಿ ಅವಲಕ್ಕಿಯನ್ನ ಬಳಸ್ಕೊಂಡು ನೋಡ್ತಾ ಇರ್ಬೋದು. ನನ್ನ ಮುಂದೆ ಅವಲಕ್ಕಿ ಇದೆ. ಯಾವ ರೀತಿ ಅವಲಕ್ಕಿನ ಬಳಸಿ ದಿಢೀರಾಗಿ ಒಂದು ಅವಲಕ್ಕಿ ವಡೆ ಅಥವಾ ಒಂದು ಬೋಂಡ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಮಾಡ್ಕೋಬಹುದು. ವಡೆನಾದ್ರೂ ಮಾಡ್ಬೋದು, ಬೋಂಡನಾದ್ರೂ ಮಾಡ್ಬೋದು. ಎರಡನ್ನು ಕೂಡ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಮಾಡೋದು ಅಂತ. ಇವತ್ತಿನ ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಯಾರೇನ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಈ ಒಂದು ಅವಲಕ್ಕಿ ಬೋಂಡ ಅಥವಾ ವಡೆನ ಯಾವ ರೀತಿ ಮಾಡೋದು ಅಂತ ಹಾಗೂ ಇದಕ್ಕೆ ಮೊದಲನೇದಾಗಿ ಏನೆಲ್ಲ ಬೇಕು ಅಂತ ಈಗ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ನಮ್ಮ ಅಮ್ಮನೂ ಕೂಡ ಇರ್ತಾರೆ ಜೊತೆಲಿ. ಯಾವ ರೀತಿ ಈಸಿಯಾಗಿ ಮಾಡ್ಬೋದು, ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ. ಸಂಜೆ ಹೊತ್ತು ನೀವೇನಾದ್ರೂ ಟೀ ಜೊತೆ ಕಾಫಿ ಜೊತೆಗೆ ಈ ಒಂದು ಅವಲಕ್ಕಿ ಬೋಂಡ ಪರ್ಫೆಕ್ಟ್ ಆಗಿರುತ್ತೆ. ನೀವು ಮಾಮೂಲಿ ಬೋಂಡ ತಿಂದು ಬೇಜಾರಾಗಿದ್ರೆ ಈ ರೀತಿ ಅವಲಕ್ಕಿಲೂ ಕೂಡ ಟ್ರೈ ಮಾಡಿ ನೋಡಿ. ಈಗ ಏನೇನ್ ಬೇಕು ಅಂತ ತಿಳಿಸ್ತಾ ಹೋಗೋಣ ಫ್ರೆಂಡ್ಸ್. ಏನೇನ್ ಬೇಕು ಅಂತ ಈಗ ನೋಡ್ತಾ ಇರ್ಬೋದು. ಮೊದಲನೇದಾಗಿ ಒಂದು ಅವಲಕ್ಕಿ ಇದೆ. ಏನು ಅವಲಕ್ಕಿ ಬಳಸ್ತೀವಿ ನಾವು, ಅವಲಕ್ಕಿನ ತಗೊಂಡಿದೀವಿ. ಈ ರೀತಿ ಒಂದು ಗಟ್ಟಿ ಅವಲಕ್ಕಿನ ತಗೊಂಡು ಅದು ನೆನೆಯುವಷ್ಟು ನೀರನ್ನ ಹಾಕೊಂಡು ನೆನ್ಸ್ಕೋಬೇಕು. ಈ ಒಂದು ನೆಂದ ನಂತರ ಇಷ್ಟು ನೆನೆಬೇಕು ನೋಡಿ. ಹಿಂಗ್ ಮುಟ್ಟಿದ್ರೆ ಅದು ಮುದ್ದೆ ರೀತಿ ಆಗ್ಬೇಕು. ಮುದ್ದೆ ಆಗೋ ರೀತಿ ಒಂದ್ ಸ್ವಲ್ಪ ನೆನೆಯುವಷ್ಟು ನೀರು ಹಾಕೊಂಡು ಒಂದು ಅರ್ಧ ಗಂಟೆ ನೆನ್ಸ್ಕೊಂಡಿದೀವಿ. ನಂತರ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀವಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದೀವಿ. ನಂತರ ಒಂದು 100 ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ. ಹಾಗೆ ಒಂದ್ ಸ್ವಲ್ಪ ಜೀರಿಗೆ ತಗೊಂಡಿದೀವಿ. ಒಂದ್ ಸ್ವಲ್ಪ ಅಚ್ಕಾರದ ಪುಡಿ, ಒಂದ್ ಸ್ವಲ್ಪ ಅರಿಶಿಣದ ಪುಡಿ, ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಬೀಜ, 1 ಸ್ಪೂನ್ ಆಗುವಷ್ಟು ಧನಿಯನ್ನ ತಗೊಂಡಿದೀವಿ. ಹಾಗೆ ಒಂದು 3 ರಿಂದ 4 ಸಣ್ಣದಾಗಿ ಹೆಚ್ಚಿರೋ ಮೆಣಸಿಕಾಯಿ ಇದೆ. ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಂದ್ ಸ್ವಲ್ಪ ಒಂದು 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ಒಂದು ಅವಲಕ್ಕಿ ವಡೆ ಮಾಡೋದಕ್ಕೆ ಬೇಕು. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಈ ರೀತಿ ಒಂದು ಬಾಂಡ್ಲಿನ ತಗೊಳ್ಳಿ ಅಥವಾ ಒಂದು ಬೇಸನನ್ನ ತಗೊಳ್ಳಿ. ಅದಕ್ಕೆ ಏನೊಂದು ಅವಲಕ್ಕಿ ನೆನೆ ಹಾಕಿದ್ವಿ ಅದೆಲ್ಲವನ್ನು ಕೂಡ ಈಗ ಹಾಕೋತಾ ಇದೀವಿ. ಈ ಒಂದು ಬೇಸನ್ಗೆ ಹಾಕೊಂಡು ನೀಟಾಗಿ ಅದೆಲ್ಲವನ್ನು ಕೂಡ ಈ ರೀತಿ ಕೈಯಲ್ಲಿ ಕಿವುಚ್ಕೋಬೇಕಾಗುತ್ತೆ. ಸ್ಮ್ಯಾಶ್ ಮಾಡಿದ್ರೆ ಅದೆಲ್ಲ ಕೂಡ ಮುದ್ದೆ ರೀತಿ ಆಗಬೇಕು. ಇನ್ ಕೇಸ್ ಏನಾದರೂ ನೀರು ಜಾಸ್ತಿ ಆಗೋಗಿದ್ರೆ ಒಂದು ಸ್ವಲ್ಪ ನೀರನ್ನು ಮೇಲ್ಮೇಲೆ ತೆಗೆದು ಬಿಡಬೇಕಾಗುತ್ತೆ. ಆಗ ನಿಮಗೆ ನೀಟಾಗಿ ಮೆತ್ತಗಾಗುತ್ತೆ ಅವಲಕ್ಕಿ. ಈಗ ಇದನ್ನ ನೀಟಾಗಿ ಕಿವುಚ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ಎಲ್ಲವನ್ನು ಕೂಡ ಕಿವುಚ್ಕೋಬೇಕು. ಅದು ಒಂದು ಸ್ವಲ್ಪ ಮುದ್ದೆ ರೀತಿ ಆಗಬೇಕು. ಅವಲಕ್ಕಿ ಎಲ್ಲ ಮುದ್ದೆ ರೀತಿ ಆಗುತ್ತೆ. ಈ ರೀತಿ ಕಿವುಚ್ಕೋತಾ ಇದ್ದೀವಿ ಎಲ್ಲವನ್ನು ಕೂಡ. ನೋಡಿ ಫ್ರೆಂಡ್ಸ್, ಈಗ ಅದನ್ನೆಲ್ಲವನ್ನು ಕೂಡ ಕಿವುಚ್ಕೊಂಡಿದ್ದೀವಿ. ಈಗ ತಗೊಂಡಿರುವಂಥ ಈರುಳ್ಳಿ ಏನಿದೆ ಅದನ್ನು ಕೂಡ ಸೇರಿಸ್ಕೋತೀವಿ. ನಂತರ ತಗೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಕೂಡ ಹಾಕೋತಾ ಇದ್ದೀವಿ. ನಂತರ ಏನೊಂದು ಖಾರದ ಪುಡಿ ತಗೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತಿದ್ವಿ, ಅಚ್ಕಾರದ ಪುಡಿನ. ನಂತರ ತಗೊಂಡಿರುವಂಥ ಒಂದು ಅರಿಶಿನ ಏನಿದೆ ಅರಿಶಿನವನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನಂತರ ತಗೊಂಡಿರೋ ಮೆಣಸಿಕಾಯನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತೀವಿ. ನೋಡಿ ಫ್ರೆಂಡ್ಸ್, ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲವೂ ಕೂಡ ಮಿಕ್ಸ್ ಆಗ್ತಾ ಇದೆ. ಇದನ್ನ ಒಂದ್ಸತಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಈಗ ಏನೊಂದು ತಗೊಂಡಿರುವ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಕಡಲೆ ಹಿಟ್ಟನ್ನು ನೀವು ನೋಡಿ ಹಾಕೋಬೋದು. ಒಂಚೂರು ಕಮ್ಮಿ ಆದರೂ ನಡೆಯುತ್ತೆ, ಒಂದೊಂದು ಜಾಸ್ತಿ ಬೇಕಾಗುತ್ತೆ. ನಂತರ ಅಕ್ಕಿ ಹಿಟ್ಟನ್ನು ಕೂಡ ಅಷ್ಟೇ 1 ಸ್ಪೂನ್ನಷ್ಟು 2 ಸ್ಪೂನ್ನಷ್ಟು ಹಾಕೋಬೋದು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಂತರ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ಪುನಃ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ಈಗ ಒಂದು ಚಿಕ್ಕದಾದ ಒಂದು ಬಾಂಡ್ಲಿ ತಗೊಂಡಿರುವಂತ ಧನಿಯಾ ಮತ್ತೆ ಜೀರಿಗೆ ಏನಿದೆ ಇದನ್ನ ಹಾಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು
ಒಂದ್ ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ನಮ್ಮ ಒಂದು ಅವಲಕ್ಕಿ ವಡೆ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ ಸ್ವಲ್ಪ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡ್ಕೊಂಡು ಇದನ್ನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳೋಣ. ಈಗ 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಆಗಿ. ನೋಡಿ 2 ನಿಮಿಷ ಆದ್ರೆ ಸಾಕು ಫ್ರೆಂಡ್ಸ್. ಅದೇ ಒಂದು ಬಾಂಡ್ಲಿಗೆ ತಗೊಂಡಿರುವ ಕಡಲೆ ಬೀಜನೂ ಕೂಡ ಹಾಕೊಂಡು ಒಂದ್ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಹುರಿದ್ರೆ ಸಾಕು. ಇದೊಂದು ಸ್ವಲ್ಪ ಒಂದ್ 2 ನಿಮಿಷಗಳ ಕಾಲ ಹುರ್ಕೊಂಡಿದೀವಿ. ಈಗ ಈ ಒಂದು ಹುರಿದಿಟ್ಕೊಂಡಿರುವಂತ ಕಡಲೆ ಬೀಜ ಹಾಗೂ ಧನಿಯಾ ಮತ್ತೆ ಜೀರಿಗೆ ಇದಿಷ್ಟನ್ನು ಕೂಡ ಪುಡಿ ಮಾಡ್ಕೋಬೇಕು. ಈಗ ಒಂದು ಕುಟ್ಟಾಣಿ ತಗೊಂಡು ಪುಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಂದು ಕುಟ್ಟಾಣಿಗೆ ಎಲ್ಲವನ್ನು ಕೂಡ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ತಗೊಂಡಿರುವಂತ ಕಡಲೆ ಬೀಜ ಏನಿದೆ ಅದನ್ನು ಕೂಡ ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ಈ ಕಡಲೆ ಬೀಜ ಧನಿಯಾ ಇದನ್ನು ಕೂಡ ಈಗ ಆಡ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಇಷ್ಟನ್ನು ಹಾಕೊಂಡು ಲೈಟ್ ಆಗಿ ಪುಡಿ ಆದ್ರೆ ಸಾಕು. ತುಂಬಾ ಪುಡಿ ಆಗೋದೇನ್ ಬೇಡ. ಒಂದ್ ಸ್ವಲ್ಪ ಲೈಟ್ ಆಗಿ ಈ ರೀತಿ ಕುಟ್ಕೊಳ್ಳೋಣ. ಒಂಚೂರು ಅವೆಲ್ಲ ಒಂಚೂರು 2 ಹೋಳಾದ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಈಗ ಇಷ್ಟ ಆಗಿದೆ. ಇಷ್ಟ ಆದ್ರೆ ಸಾಕು. ಇದು ಇಷ್ಟ ಆದ್ರೆ ಬಾಯಿಗೆ ಸಿಗುತ್ತೆ ಈ ಒಂದು ವಡೆ ತಿನ್ನುವಂತ ಟೈಮಲ್ಲಿ. ಆಗ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆದ್ರೆ ಸಾಕಾಗುತ್ತೆ. ಈಗ ಇದನ್ನ ಇಷ್ಟ ಆದ್ರೆ ಸಾಕು. ಇದು ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ. ತುಂಬಾ ಪುಡಿನೂ ಆಗಿಲ್ಲ ಫ್ರೆಂಡ್ಸ್. ಈಗ ಈ ಒಂದು ಕುಟ್ಟಿರುವಂತ ಕಡಲೆ ಬೀಜನೂ ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ಕಡಲೆ ಬೀಜ ಧನಿಯಾ ಹಾಗೂ ಜೀರಿಗೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಈಗ ಇದನ್ನ ನೀಟಾಗಿ ಫ್ರೆಂಡ್ಸ್ ಈಗ ನೀಟಾಗಿ ಒಂದ್ ಸ್ವಲ್ಪನೇ ಇದು ತುಂಬಾ ಗಟ್ಟಿ ಆಗೋಗಿದೆ. ಗಟ್ಟಿಯಾದ ಟೈಮಲ್ಲಿ ಒಂದ್ ಸ್ವಲ್ಪ ನೀರನ್ನ ಮೇಲೆ ಈ ರೀತಿ ಚುಮ್ಸ್ಕೊಂಡು ಒಂದ್ ಸ್ವಲ್ಪ ಅದಕ್ಕೆ ಬರೋ ರೀತಿ ಒಂಚೂರು ನೀರನ್ನ ಹಾಕೊಂಡು ಇನ್ನೊಂಚೂರು ಬೇಕು ಅಂದ್ರೆ ಚೂರ್ ಹಾಕೊಂಡು ನೀರನ್ನ ಕಲ್ಸ್ಕೊಳ್ಳೋಣ. ತುಂಬಾ ಏನ್ ನೀರ್ ಕೇಳೋದಿಲ್ಲ. ಒಂಚೂರಾದ್ರೆ ಸಾಕಾಗುತ್ತೆ. ಒಂದ್ ಸ್ವಲ್ಪ ಚುಮ್ಸ್ಕೊಂಡು ನೋಡಿ. ಈಗ ಒಂದ್ ಸ್ವಲ್ಪನೇ ಚುಂಬಿಸ್ಕೊಂಡು ಮೇಲೆ ಈ ರೀತಿ ಜಾಸ್ತಿ ನೀರ್ ಹಾಕ್ಬೇಡಿ. ಚೂರ ಈ ರೀತಿ ನೀರನ್ನ ಹಾಕೊಂಡು ಕಲ್ಸ್ಕೊಳ್ಳೋಣ. ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೀಟಾಗಿ ಎಲ್ಲವನ್ನು ಕೂಡ ಕಲ್ಸ್ಕೊಂಡು ಈ ರೀತಿ ಉಂಡೆಯನ್ನ ಕಟ್ಕೋಬೇಕಾಗುತ್ತೆ. ಒಂಚೂರು ಹಿಟ್ಟನ್ನ ಎತ್ಕೊಂಡು ಈಗ ನೋಡಿ ಯಾವ ರೀತಿ ನಿಮ್ಗೆ ವಡೆ ಬೇಕು ಅಂದ್ರೆ ಈ ರೀತಿ ಒಂದ್ ಸ್ವಲ್ಪ ಉಂಡೆನ ಕಟ್ಕೊಂಡು ನೀಟಾಗಿ ಅದನ್ನ ಈ ರೀತಿ ಕೈಯಲ್ಲಿ ತಟ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಅನ್ಕೋತೀನಿ. ಕೈಯಲ್ಲಿ ಈ ರೀತಿ ತಟ್ಕೊಂಡ್ರೆ ನಮ್ಮ ಒಂದು ವಡೆ ರೆಡಿ ಆಗುತ್ತೆ. ನೀವು ವಡೆ ಮಾಡೋದ್ರಿಂದ ಒಂದ್ ಸ್ವಲ್ಪ ನೀರ್ ಕಮ್ಮಿ ಫಸ್ಟ್ ನೀರ್ ಕಮ್ಮಿ ಹಾಕೊಂಡು ಕಳ್ಸ್ಕೋಬೇಕು. ವಡೆಗಾದ್ರೆ ಬೋಂಡಕ್ಕಾದ್ರೆ ಒಂದ್ ಸ್ವಲ್ಪ ತೆಳ್ಳಗ್ ಕಳ್ಸ್ಕೋಬೇಕು. ಈಗ ಇದೇ ರೀತಿ ವಡೆನ ಫಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆಗೆ ಹಾಕೊಳ್ಳೋಣ ಈ ಒಂದು ವಡೆನ. ಎಣ್ಣೆಗೆ ಬಿಟ್ಕೋತಾ ಇದೀವಿ. ತಟ್ಟಿರುವಂತ ವಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ. ಝೂಮ್ ಮಾಡಿ ಕೂಡ ತೋರಿಸ್ತೀನಿ. ಈಗ ಇದನ್ನ ಎಲ್ಲವನ್ನು ಕೂಡ ಎಣ್ಣೆಗೆ ಬಿಟ್ಕೋಬೇಕು. ಈಗ ಈ ರೀತಿ ನೀಟಾಗಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಇನ್ನೊಂದನ್ನು ಕೂಡ ಬಿಟ್ಕೋತಾ ಇದೀನಿ. ಇದು ಬಾಂಡ್ಲಿ ಚಿಕ್ಕ ಇರೋದ್ರಿಂದ ಎರಡೆರಡನ್ನೇ ಬೇಯಿಸ್ಕೊಳ್ಳೋಣ. ಈಗ ಇದು ಒಂದು ಗುಳ್ಳೆ ಮಟ್ಟೆ ಏನಿದೆ ನೊರೆ ತರ ಬರ್ತಿರೋದು ಕಮ್ಮಿ ಆಗೋ ಗಂಟ ನೀವು ಯಾವುದೇ ಕಾರಣಕ್ಕೂ ಜಾಲರಿನ ಹಾಕ್ಬಾರ್ದು. ಇದೆಲ್ಲವೂ ಕೂಡ ಕಮ್ಮಿ ಆದ ನಂತರ ಕೈ ಆಡ್ಕೊಳ್ಳೋಣ. ನಂತರ 2 ಕಡೆನೂ ಬೇಯಿಸ್ಕೊಳ್ಳೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನೇ ಕೂಡ ತಿಂದು ಹೇಳ್ತೀನಿ ಲಾಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ನಾವು ಇದನ್ನ ಇಲ್ಲಾಂದ್ರೂ 3-4 ಸತಿ ನಮ್ಮ ಮನೇಲಿ ಮಾಡಿದೀವಿ. ಆದ್ರಿಂದ ವಿಡಿಯೋ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಈಗ ಇದೊಂದ್ ಸ್ವಲ್ಪ ಕಮ್ಮಿ ಆಗ್ಲಿ, ಒಂದ್ ಸ್ವಲ್ಪ ಬೇಯಲಿ, 1-2-3 ಸೆಕೆಂಡ್. ಈಗ ಇದು ನೀಟಾಗಿ ಈ ಒಂದು ಟೈಮ್ ಅಲ್ಲಿ ಕಮ್ಮಿ ಆಗಿದೆ. ಈಗ ನೋಡಿ ಈ ರೀತಿ ಬೇಯ್ತಾ ಇದೆ. ಇದನ್ನ ನೀಟಾಗಿ 2 ಕಡೆನೂ ಬೇಯಿಸ್ಕೋಬೇಕು. 1-2 ನಿಮಿಷ ನೀಟಾಗಿ ಎಲ್ಲವೂ ಕೂಡ ಕಲರ್ ಬರುತ್ತೆ. ಗೋಲ್ಡನ್ ಕಲರ್ ಅಲ್ಲಿ ಗಂಟೆ ನೋಡಿ ಫ್ರೆಂಡ್ಸ್. ಈಗ ಇದು ನೀಟಾಗಿ ಈ ಒಂದು ಗೋಲ್ಡನ್ ಕಲರ್ ಇಷ್ಟು ಬಂದ್ರೆ ಸಾಕು. ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ಒಂದು ಗೋಲ್ಡನ್ ಕಲರ್ ಇಷ್ಟು ಕಲರ್ ಬಂದ್ರೆ ಸಾಕಾಗುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು.
ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಈಗ ಉಳ್ದಿರೋ ಹಿಟ್ಟನ್ನ ಬೋಂಡ ಮಾಡ್ಕೋತಿದೀವಿ. ಬೋಂಡಕ್ಕೆ ಆಗ್ಲೇ ಹೇಳ್ದಾಗೆ ಒಂದ್ ಸ್ವಲ್ಪ ತೆಳ್ಳಗಿರ್ಬೇಕು. ಈಗ ನೀರನ್ನ ಒಂದ್ ಸ್ವಲ್ಪ ಹಾಕೊಂಡು ತೆಳ್ಳೆ ಮಾಡ್ಕೊಳ್ಳೋಣ. ಹಿಟ್ಟನ್ನ ತೆಳ್ಳೆ ಮಾಡ್ಕೊಂಡು ಒಂದ್ ಸ್ವಲ್ಪ ನಿಮ್ಗೆ ಯಾವೊಂದು ಶೇಪಲ್ಲಿ ಬೇಕೋ ರೌಂಡ್ ಆಗಿ ಬಿಟ್ಕೋಬಹುದು. ಈಗ ನೋಡಿ ಒಂದ್ ಸ್ವಲ್ಪ ತೆಳ್ಳೆ ಮಾಡ್ಕೋತಾ ಇದೀವಿ. ಈಗ ಹಿಟ್ಟು ತೆಳ್ಳೆ ಆಗಿದೆ. ಈಗ ಚಿಕ್ಕ ಬೇಕು ಒಂದ್ ಸ್ವಲ್ಪ ಮೀಡಿಯಂ ಬೋಂಡದ ರೀತಿ ಈಗ ಬಿಟ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಡೈರೆಕ್ಟ್ ಎಣ್ಣೆ ಕಾದಿದೆ. ಈಗ ಬೋಂಡನ ಬಿಟ್ಕೋತಾ ಇದೀವಿ. ಈಗ ನೋಡಿ ಈ ರೀತಿ ಬೋಂಡನ ಬಿಟ್ಕೊಳ್ಳಿ. ರೌಂಡಕ್ಕೆ ಈ ರೀತಿ ಈಗ ನಾನು ತೋರಿಸ್ತಾ ಇದ್ದೀನಿ. ಈಗ ರೌಂಡಕ್ಕೆ ಬಿಟ್ಕೊಳ್ಳಿ. ಈ ರೀತಿ ರೌಂಡಕ್ಕೆ ಉಂಡೆ ಕಟ್ಕೊಂಡು ಬೋಂಡನ ಬಿಟ್ಕೋಬೋದಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದು ಬೋಂಡ ಬೆಂದಿದೆ. ನೋಡಿ ಈ ಒಂದು ಗೋಲ್ಡನ್ ಕಲರ್ಗೆ ನಾನು ತೋರಿಸ್ತಿದ್ದೀನಲ್ಲ, ಇಷ್ಟು ಬಂದ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಇಷ್ಟು ಬಂದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಒಂದು ಅವಲಕ್ಕಿ ವಡೆ ಹಾಗೂ ಬೋಂಡ ಎರಡನ್ನೂ ಕೂಡ ಮಾಡಿದೀವಿ. ನೋಡ್ತಾ ಇರ್ಬೋದು ನೀವು. ಬೋಂಡ ಅಥವಾ ಪಕೋಡ ರೀತಿ ಬಿಟ್ಕೋಬಹುದು, ಅಥವಾ ವಡೆ ಬೇಕಾದ್ರೂ ಬಿಟ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಈಗ ಇದನ್ನ ಸರ್ವನ್ನ ಮಾಡ್ಕೊಳ್ಳೋಣ. ಈಗ ಇದು ಎಲ್ಲವನ್ನು ಕೂಡ ತಟ್ಟೆಗೆ ಹಾಕೊಂಡು ಸರ್ವನ್ನ ಮಾಡ್ಕೊಳ್ಳೋಣ ಒಂದೊಂದೇ ಆಗಿ. ನೋಡ್ತಾ ಇರ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ವಡೆ ರೀತಿನೂ ಮಾಡಿದೀವಿ, ಬೋಂಡನು ಕೂಡ ಮಾಡಿದೀವಿ. ಬೋಂಡನು ಕೂಡ ಸರ್ವನ್ನ ಮಾಡ್ಕೋತಾ ಇದೀವಿ. ನೋಡ್ತಾ ಇರ್ಬೋದು, ಬೋಂಡನು ಕೂಡ ಮಾಡ್ಕೊಂಡಿದೀವಿ. ಈಗ ಇದನ್ನ ತಿನ್ನುವಂತ ಟೈಮು. ಈಗ ನಾನು ಹೇಗಿತ್ತು ಅಂತ ನಿಮ್ಗೆ ಹೇಳ್ತೀನಿ ತಿಂದು. ಹೌದು ಫ್ರೆಂಡ್ಸ್, ಇವತ್ತಿನ ಅವಲಕ್ಕಿ ವಡೆ ನಾನು ಹೇಗಿತ್ತು ಅಂತ ಈಗ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಒಂಚೂರು ತಿಂತೀನಿ. ನೋಡ್ತಾ ಇರ್ಬೋದು, ತುಂಬಾ ಗರ್ಗರಿಯಾಗಿದೆ. ನೋಡಿ, ಮುರಿದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಮಾಡಕ್ಕೆ ನಮ್ಮಮ್ಮ ಕೂಡ ಹೆಲ್ಪ್ ಮಾಡಿದ್ದಾರೆ. ಇವರೇ ಈ ಒಂದು ಕುಕಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಓನರ್ ಅಂತಾನೆ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ, ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಫ್ರೆಂಡ್ಸ್.